ಆನ್ಲೈನ್ನಲ್ಲಿ ವೇಶ್ಯಾವಾಟಿಕೆ 5 ಆರೋಪಿಗಳು ಲಾಕ್. ಬೆಂಗಳೂರಿನ ಆರ್ಆರ್ ನಗರ ಠಾಣೆ ಪೊಲೀಸರಿಂದ ಬಂಧನ. ಸುಮಲತಾ ಅಲಿಯಾಸ್ ಅಂಜಲಿ, ಹರ್ಷಿಣಿ ಅಲಿಯಾಸ್ ಸ್ವೀಟಿ, ಜಗದೀಶ್, ಮಂಜುನಾಥ್ ಮತ್ತು ಲೋಕೇಶ್ ಬಂಧಿತರು. ಸಾಫ್ಟ್ವೇರ್ ಇಂಜಿನಿಯರ್ ನೀಡಿದ ದೂರನ್ನು ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಗಮನಿಸ್ತಾ ಇದ್ದೀರಿ ಬಂಧಿತ ಆರೋಪಿಗಳ ಫೋಟೋ. ಆನ್ಲೈನ್ನಲ್ಲಿ ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ರು. ಇದ್ರ ಬಗ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ದೂರನ್ನು ಕೊಡ್ತಾರೆ. ಆ ದೂರನ್ನು ಆಧರಿಸಿ ಈ ದಂಧೆಯಲ್ಲಿ ತೊಡಗಿಕೊಂಡಿದ್ದವರನ್ನು ಬಂಧಿಸಲಾಗಿದೆ. 5 ಬಂಧನ ಆಗಿದೆ. ಡಿಸೆಂಬರ್ 1ರಂದು ಟೆಲಿಗ್ರಾಮ್ನಲ್ಲಿ ಹುಡುಗಿಯನ್ನ ಬುಕ್ ಮಾಡಿದ್ದ ಯುವಕ, ಆಕೆ ಕೊಟ್ಟ ವಿಳಾಸಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೋಗಿದ್ದ. ಅಲ್ಲಿ 20,000 ರು ಮೊಬೈಲನ್ನು ಕಿತ್ಕೊಂಡಿದ್ದ ಯುವತಿ 1 ಲಕ್ಷ ರೂಪಾಯಿ ಕೊಡುವಂತೆ ಯುವತಿ ಬೆದರಿಕೆಯನ್ನು ಹಾಕಿದ್ದಾಳೆ. ಮೊಬೈಲ್ ವಾಪಸ್ ಕಿತ್ಕೊಂಡು ಯುವಕ ಅಲ್ಲಿಂದ ಪರಾರಿಯಾಗ್ತಾನೆ. ಡಿಸೆಂಬರ್ 20ರಂದು ಮತ್ತೊಂದು ಹುಡುಗಿಯನ್ನ ಸಂಪರ್ಕಿಸಿದ್ದ ಯುವಕ, ಹುಡುಗಿ ಹೇಳಿದಂತೆ ಆರ್ಆರ್ ನಗರಕ್ಕೆ ಆ ಯುವಕ ಬಂದಿದ್ದ. ಹಳೆ ಹುಡುಗಿ ಹೊಸ ಹುಡುಗಿ ಜೊತೆ ಒಂದಷ್ಟು ಮಂದಿ ಎಂಟ್ರಿಯನ್ನ ಕೊಡ್ತಾರೆ. 20,000 ರೂಪಾಯಿ ಕಸಿದು 1 ಲಕ್ಷ ಕೊಡುವಂತೆ ಹಲ್ಲೆಯನ್ನ ಮಾಡ್ತಾರೆ. ಯುವಕನನ್ನ ಕಾರ್ನಲ್ಲಿ ಅಪಹರಿಸೋದಕ್ಕೆ ಯತ್ನವನ್ನ ಈ ಗ್ಯಾಂಗ್ ಪಟ್ಟಿದೆ. ಯುವಕ ಕೂಗಾಡಿಕೊಂಡಾಗ ಸ್ಥಳೀಯರಿಂದ 112ಗೆ ಕರೆ ಹೋಗುತ್ತೆ. ಸ್ಥಳಕ್ಕಾಗಮಿಸಿ ಯುವಕನನ್ನ ಪೊಲೀಸರು ರಕ್ಷಣೆ ಮಾಡ್ತಾರೆ. ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ರನ್ನ ಬಂಧಿಸ್ತಾರೆ. ಈಗಾಗಲೇ ಸುಮಲತಾ ಅಲಿಯಾಸ್ ಅಂಜಲಿ, ಹರ್ಷಿಣಿ ಅಲಿಯಾಸ್ ಸ್ವೀಟಿ, ಜಗದೀಶ್, ಮಂಜುನಾಥ್ ಮತ್ತು ಲೋಕೇಶ್ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಆನ್ಲೈನ್ನಲ್ಲೇ ವೇಶ್ಯಾವಾಟಿಕೆ ಅಥವಾ ಯುವಕರನ್ನ ಕೆಡ್ಡಾಗೆ ಕೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆ ಯುವಕರು ಇವರ ಕರೆಗೆ ಓಗೊಟ್ಟು ಬಂದಂತಹ ಸಂದರ್ಭದಲ್ಲಿ ಅಥವಾ ಯುವಕರೇ ಯುವತಿಯರನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರಿಂದ ಹಣವನ್ನು ವಸೂಲಿ ಮಾಡೋದು ಅಥವಾ ಕಿಡ್ನ್ಯಾಪ್ ಮಾಡಿ ಹೆದರಿಸೋದು, ಬೆದರಿಸೋದು, ಅವರ ಬಳಿ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನು ಕದಿಯುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ರು.